ನಮಸ್ಕಾರ ಎಲ್ಲ ನನ್ನ ಬೀದರ್ ಮಹಾಜನತೆಗೆ. ಬನ್ನಿ ನಮ್ಮ ಶ್ರೀ ಜನನಿ ಆಸ್ಪತ್ರೆಯ ಒಂದು ಒಳನೋಟವನ್ನು ನೋಡೋಣ. ಈ ನಮ್ಮ ಶ್ರೀ ಜನನಿ ಆಸ್ಪತ್ರೆಯು ನಮ್ಮ ಬೀದರ್ ನಗರದ ಚಿದ್ರಿ ರಿಂಗ್ ರಸ್ತೆ ಏರ್ಪೋರ್ಟ್ ಹೋಗುವ ಒಂದು ದಾರಿಯಲ್ಲಿ ಬರುತ್ತದೆ. ನಮ್ಮ ಈ ಒಂದು ಆಸ್ಪತ್ರೆಯು ನಮ್ಮ ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶದ ಜನರಿಗೆ ಹಾಗೂ ನಮ್ಮ ನಗರದ ಜನರಿಗೆ ಒಂದು ವಿಶೇಷತೆ ಏನಪ್ಪಾ ಅಂದರೆ, ನಮ್ಮ ಆಸ್ಪತ್ರೆಗೆ ಬರುವಾಗ ಒಂದು ಜೀರೋ ಟ್ರಾಫಿಕ್ನಲ್ಲಿ ಬರುವಂಥ ಒಂದು ಪ್ರಯತ್ನವನ್ನು ಈ ರೋಡಿಗೆ ನಾವು ಮಾಡ್ಬೋದು. ಈ ನಮ್ಮ ಶ್ರೀ ಜನನಿ ಆಸ್ಪತ್ರೆಯು ನಮ್ಮ ಬಡ ಜನರಿಗಾಗಿ, ವಿಶೇಷವಾಗಿ ನಮ್ಮ ಬಡ ಜನರಿಗಾಗಿಯೇ ಒಂದು ರೆಡಿ ಮಾಡಿದರೆ ಅನ್ನೋ ಥರ ಇಲ್ಲಿನ ಎಲ್ಲ ವ್ಯವಸ್ಥೆಗಳು, ಇಲ್ಲಿನ ಸಿಬ್ಬಂದಿಗಳು ತುಂಬ ಚೆನ್ನಾಗಿದ್ದಾರೆ. ಬನ್ನಿ ನಮ್ಮ ಶ್ರೀ ಜನನಿ ಆಸ್ಪತ್ರೆಯ ಒಳಗಡೆ ಹೋಗಿ ಅಲ್ಲಿನ ಒಂದು ಮೊದಲನೇದಾಗಿ ನಮ್ಮ ಮೆಡಿಕಲ್ ಸಿಬ್ಬಂದಿಯನ್ನು ನಾವು ವಿಚಾರಿಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಾನು ರಾಘವೇಂದ್ರ ಅಂತ. ನಿಮ್ಮ ಒಂದು ಶ್ರೀ ಜನನಿ ಆಸ್ಪತ್ರೆಯ ಒಂದು ವಿವರಣೆಯನ್ನು ನಮ್ಮ ಜನರಿಗೆ ತಿಳಿಸುವ ಸಲುವಾಗಿ ನಾವು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ. ಸರ್, ನಿಮ್ಮ ಒಂದು ಆಸ್ಪತ್ರೆಗೆ ತುಂಬ ಬಡ ಜನರು ಬರ್ತಾರೆ. ಹಾಗೆ ನಿಮ್ಮ ಆಸ್ಪತ್ರೆಯ ಸಾಕಷ್ಟು ಒಂದು ಒಳ್ಳೆತನವನ್ನು ಜನರೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ. ಈ ಒಂದು ಆಸ್ಪತ್ರೆಗೆ ಹೋಗಿ ಚೆನ್ನಾಗಿದ್ದಾರೆ. ಹಾಗೆ ನಿಮ್ಮ ಹತ್ರ ಯಾರಾದರೂ ಒಂದು ಪೇಷಂಟ್ ಬಂದಾಗ ಅವ್ರು ಎಮರ್ಜೆನ್ಸಿಗಾಗಿ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಅವ್ರು ಬಂದಾಗ ನೀವು ಯಾರಿಗಾದರೂ ನೀವು ದುಡ್ಡು ಆಮೇಲೆ ತಂದು ಕೊಡ್ರಿ ಅಂತ ಹೇಳಿ ಮೆಡಿಸಿನ್ ಕೊಟ್ಟಿರುವ ಒಂದು ಉದಾಹರಣೆ ಇದೆಯಾ? ಕೊಟ್ಟರೆ ಯಾರಿಗಾರ? ಮತ್ತೆ ಇಲ್ಲಿ ಬರುವಂಥ ಪೇಷಂಟ್ಗಳಿಗೆ ನೀವೇನಾದರೂ ಡಿಸ್ಕೌಂಟ್ ಇಟ್ಟಿದ್ದೀರಾ ಅಥವಾ ರೇಟ್ ಟು ರೇಟ್ ಕೊಡ್ತೀರಿ? ಇಲ್ಲ ಸರ್, 10% ಡಿಸ್ಕೌಂಟ್ ಇದೆ. ಓಕೆ. ಏನಪ್ಪ ಅಂತಂದರೆ, ನಾವು ನಿಮ್ಮ ಒಂದು ಈ ಆಸ್ಪತ್ರೆಯ ಬಗ್ಗೆ ಜನರಿಗೆ ನಾವು ತಿಳಿಸಬೇಕಾಗಿದೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ. ತುಂಬ ಧನ್ಯವಾದಗಳು ಸರ್. ಬನ್ನಿ ನಮ್ಮ ಶ್ರೀ ಜನನಿ ಆಸ್ಪತ್ರೆಯ ಒಳ ರೋಗಿಗಳನ್ನ ಒಂದ್ಸಾರಿ ವಿಚಾರಿಸೋಣ. ಅಮ್ಮ ನಮಸ್ಕಾರ. ನೀವು ಯಾವ ಊರ್ಲಿಂದ ಬಂದಿರಮ್ಮ? ಅಜ್ರಿಗಿರಿ. ಅಜ್ರಿಗೆ ಎಲ್ಲಿ ಬರ್ತದಮ್ಮ? ಕಾರ್ ಸೈಡ್. ಇಲ್ಲಿ ಕೊಳ ಸೈಡ್. ಏನ್ ಸಿಜರಿನ್ ಆಗ್ಯದ, ನಾರ್ಮಲ್ ಆಗ್ಯದ? ಸಿಜರ್. ನಮ್ಮ ಈ ಶ್ರೀ ಜನನಿ ಆಸ್ಪತ್ರೆಯು ಯಾವ ರೀತಿ ಇಲ್ಲಿ ನಡ್ಕೊಳ್ತಾ ಇದ್ದಾರೆ, ಈ ಆಸ್ಪತ್ರೆಯವ್ರು ಹೆಂಗಿದ್ದಾರೆ ಅಂತ ತಿಳ್ಕೊಳ್ಳೋ ಸಲುವಾಗಿ ನಾವು ಈ ವಿಡಿಯೋ ಮಾಡ್ತಾ ಇದ್ದೇವಮ್ಮ. ಇಲ್ಲಿನ ಮೇಡಮ್ ನಿಮ್ ಜೊತೆ ಚಂದ ಇದ್ದಾರ? ನಿಮ್ಮ ಒಳಗೆ ಸಿಜರಿನ್ ಮಾಡುವಾಗ ಎಲ್ಲ ಸಿಬ್ಬಂದಿಗಳು ಅಥವಾ ಇಲ್ಲಿ ನೀವು ಇದ್ದಾಗ ಬೆಡ್ಡಿನ ಮೇಲೆ ಹಾಕುವಾಗ ಮಗುವಿಗಾಗಿ ನಿಮಗೆ ಯಾರೇ ಕರೆದು ಕೂಡ ಟೈಮಿಗೆ ಬರ್ತಾ ಇದ್ದಾರ? ಮೇಡಮ್ ಹೆಂಗಿದ್ದಾರಮ್ಮ ಇವರು? ಚಂದರನ್ನ. ಇಲ್ಲಿ ನಿಮಗೆ ಹಿಂಗೆ ಜಾಸ್ತಿ ದುಡ್ಡು ತಗೊಳ್ತಾ ಇದ್ದಾರೆ ಅಂತ ಏನಾದ್ರು ಅನಿಸ್ತಾ ಇದೆಯಾ? ಇಲ್ಲಲ್ಲ, ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಚಿಕಿತ್ಸೆ ಸಿಗ್ತಾ ಇದೆಯಾ? ನಾವು ಏನಪ್ಪಾ ಅಂತಂದ್ರೆ ನಮಸ್ಕಾರ. ನಮ್ಮ ಈ ಆಸ್ಪತ್ರೆಗೆ ಎಲ್ಲೆಲ್ಲಿ ಬರ್ತಾರಮ್ಮ ಜನ? ಎಲ್ಲ ಕಡೆನಿಂದ ಬರ್ತಾರೆ. ಲೋಕಲ್ ಬರ್ತಾರ, ಬೀದರ್, ಅವರ ತಮತಾನ, ಅಕ್ಕಪಕ್ಕ ಹಳ್ಳಿ ಎಲ್ಲ ಬರ್ತಾರೆ. ಈಗ ನೀವು ಇಲ್ಲಿ ಎಷ್ಟು ದಿವಸ ಈ ಹಾಸ್ಪಿಟಲ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದ್ರಿ. ನಿಮ್ಮ ಜೊತೆ ಎಲ್ಲ ಆಸ್ಪತ್ರೆ ಎಲ್ಲ ಮೇಲಿನ ಡಾಕ್ಟರ್ಸ್ ಆಗಲಿ ಅಥವಾ ಡಾಕ್ಟರ್ಸ್ ಆಗಲಿ ಎಲ್ಲ ಚೆನ್ನಾಗಿ ನೋಡ್ತಿರ್ತಾರೆ? ಹೌದ್ರಿ. ಬರೋ ಪೇಷಂಟ್ ಜೊತೆ ಎಲ್ಲ ಚೆನ್ನಾಗಿರ್ತೀರಲ್ಲ? ಹೌದ್ರಿ. ಬನ್ನಿ ನಮ್ಮ ಡಾಕ್ಟರ್ ಮಹೇಶ್ ಕಾಕ್ನಳ್ಳಿ ಸರ್ ಅವರನ್ನ ವಿಚಾರಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಾನು ರಾಘವೇಂದ್ರ ಅಂತ. ಸರ್, ನಾನು ಈಗ ನಮ್ಮ ಬೀದರ್ ಜನರಿಗೆ ಅಥವಾ ನಮ್ಮ ಅಕ್ಕಪಕ್ಕದ ಹಳ್ಳಿ ಜನರಿಗೆ ಇದು ಎಂಡೋಸ್ಕೋಪಿ, ಕಲೋನೋಸ್ಕೋಪಿ ಅಂತೆಲ್ಲ ತಿಳಿಸಿ ಹೇಳಿದಾಗ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಬೀದರ್ನಲ್ಲಿ ನೀವು ಒಬ್ಬರೇ ಒಂದು ವಿಶೇಷ ಡಾಕ್ಟರ್ ಇದ್ದೀರಿ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೇವೆ ಸರ್. ಈಗಾಗಲೇ ನಾವು ಮೇಲೆ 2ನೇ ಫ್ಲೋರಲ್ಲಿ ನಿಮ್ಮ ಪೇಷಂಟ್ಗಳ ಜೊತೆ ಕೂಡ ನಾವು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೇವೆ ಸರ್. ಹಾಗಾಗಿ ದಯವಿಟ್ಟು ನೀವು ಯಾವ ರೀತಿಯ ಒಂದು ಚಿಕಿತ್ಸೆಗಳನ್ನು ನಮಗೆ ಕೊಡ್ತೀರಿ ಅನ್ನೋದನ್ನು ಸ್ವಲ್ಪ ನಮ್ಮ ಜನರಿಗೆ ಅರ್ಥ ಆಗೋ ರೀತಿ ತಿಳಿಸ್ರಿ ಸರ್, ಪ್ಲೀಸ್. ನಮಸ್ಕಾರ ರಾಘವ್ರೆ. ನನ್ನ ಹೆಸರು ಡಾಕ್ಟರ್ ಮಹೇಶ್ ಕಾಕ್ನಾಳೆ ಅಂತ ಸರ್. ನಾನು MD ಮೆಡಿಸಿನ್ ಮುಗಿಸಿ ಗ್ಯಾಸ್ಟ್ರೋಎಂಟ್ರಾಲಜಿ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಸ್ಪೆಷಲಿಸ್ಟ್. ಹಾಂ ಸರ್. MD ಮೆಡಿಸಿನ್ ಬಂದು BP, ಶುಗರ್, ಫೀವರ್ ಎಲ್ಲ ನೋಡ್ತಾರೆ. ನನ್ನ ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಗ್ಯಾಸ್ಟ್ರೋಎಂಟ್ರಾಲಜಿ. ಗ್ಯಾಸ್ಟ್ರೋಎಂಟ್ರಾಲಜಿ ಅಂದ್ರೆ ಬಾಯಿಯಿಂದ ಹಿಡಿದು ನಮ್ ಲೆಟ್ರಿನ್ ಬರೋವರೆಗೂ ಅಲ್ಲಿವರೆಗೂ ಅದು ನನ್ನ ಡಿಪಾರ್ಟ್ಮೆಂಟ್ ಬರೋದು. ಹಾಂ ಸರ್. ಈಗ ಯಾರಿಗಾದ್ರೂ ಗ್ಯಾಸ್ ಪ್ರಾಬ್ಲಮ್ ಆದ್ರೆ, ಹಾಂ ಸರ್, ಎದೆ ಉರಿತಾ ಇದ್ರೆ, ಹಾಂ ಸರ್, ಅಥವಾ ಇನ್ ಪೇನ್, ಹೊಟ್ಟೆ ನೋವು, ಏನೇ ಇದ್ರು ಅದ್ರಲ್ಲಿ ನಾನು ನೋಡ್ತೀನಿ. ಅದ್ರ ಜೊತೆ ಡ್ರಿಂಕ್ಸ್ ಮಾಡಿ ಲಿವರ್ ಖರಾಬಿ ಆದ್ರೆ, ರಕ್ತದ ಉಲ್ಟಿ ಆದ್ರೆ ಎಮರ್ಜೆನ್ಸಿ ಮುಂಚೆ ಪ್ರತಿಯೊಂದು ಹೈದರಾಬಾದ್ ಹೋಗ್ಬೇಕಾಗಿತ್ತು. ಅದಕ್ಕೆ ಈಗ ಹೋಗೋದ್ ಬೇಕಾಗಿತ್ತು. ಮೊನ್ನೆ 2 ಪೇಷಂಟ್ ಸಕ್ಸಸ್ಫುಲಿ 1 ದಿವಸದಲ್ಲೇ ಮನೆಗೆ ವಾಪಸ್ ರಿಟರ್ನ್ ಮಾಡಿದ್ವಿ. ಜಾಂಡೀಸ್, ಕಾಮಿಡಿ, ಡ್ರಿಂಕ್ಸ್ ಮಾಡಿದ್ರೆ ಕೆಲವೊಂದು ಬೇರೆ ಕಡೆ ಮೆಡಿಕೇಶನ್ ಕಡಿಮೆ ಆಗ್ತದೆ. ಡ್ರಿಂಕ್ಸ್ ಮಾಡಿದ್ದೆಲ್ಲ ಅಷ್ಟು ಈಸಿಯಾಗಿ ಕಮ್ಮಿ ಆಗಲ್ಲ. ಸ್ಪೆಷಲೈಸೇಷನ್ ನಾವು ಮಾಡಿದೀವಿ. ಮತ್ತೆ ಸಂಡಾಸ್ದಾಗ ರಕ್ತ ಹೋಗ್ತಾ ಇರೋದು. ಅಂದ್ರೆ ಈಗ ನಿಮ್ಮ ಹತ್ರ ಅದಕ್ಕಾಗಿ ತೋರ್ಸ್ಲಕ್ ಏನಾರ ಅದೇನು ಸರ್? ಯಾವ ರೀತಿ ಒಂದು ನೀವು ಚಿಕಿತ್ಸೆ ನಾವು ಹೆಂಗ ಅಂದ್ರೆ ಈಗ ನೋಡಿ, ನಮ್ಮ ಮಾಡೆಲ್ ಇಟ್ಟಿದೀವಿ. ನಮ್ಮ ಜನಗಳಿಗೆ
ಡ್ರಿಂಕ್ಸ್ ಮಾಡ್ಬೇಡಪ್ಪ ಹಾ. ಲಿವರ್ ಕೆಟ್ಟೋಗುತ್ತೆ ಅರ್ಥ ಆಗ್ತದೆ. ನಾನು ಡ್ರಾ ಮಾಡಿ ಹೇಳಿದ್ರು ಅರ್ಥ ಆಗಲ್ಲ. ಹಾ ಇದು ನಮ್ದು ನಾರ್ಮಲ್ ಲಿವರ್. ಹಾ ಅಂದ್ರೆ ಯಾವುದೇ ಚಟ ಇಲ್ಲಂತ ಒಂದು ಹಾ ಡ್ರಿಂಕ್ಸ್ ಮಾಡೋರಿಗೆ ಅಥವಾ ಹೆಪಟೈಟಿಸ್ ಬಿ ಮತ್ತೆ ಸಿ ಅನ್ನೋ ಇನ್ಫೆಕ್ಷನ್, ಲಿವರ್ ಏನೇ ಇನ್ಫೆಕ್ಷನ್ ಆದ್ರೂ ಕೂಡ ಹೆಂಗಾಗುತ್ತೆ ಅನ್ನೋದು ಇದು. ಹಾ ಸರ್. ಇದು ನಾರ್ಮಲ್ ನಮ್ದು ಲಿವರ್ ಈ ರೀತಿ ಸ್ಮೂತ್ ಆಗಿರುತ್ತೆ. ಹಾ ಸರ್. ಬಟ್ ಇದೇ 20 ವರ್ಷ 30 ವರ್ಷ ಹಾಗೆ ಇಟ್ಕೊಂಡ್ರೆ ಹಾ ಸರ್. ಲಿವರ್ ಕೆಟ್ಟೋಗ್ಬಿಟ್ಟು ಈ ತರ ಹೋಗ್ಬಿಟ್ಟು. ಹಾ ಸರ್. ಸೊ ಅದು ಆಯ್ತು. ಈ ಮಧ್ಯ ನಮ್ ಜನಗಳಿಗೆ ಡ್ರಿಂಕ್ಸ್ ಮತ್ತೆ ಇದು ಸ್ಮೋಕಿಂಗ್ ಇಂದ ಆಗೋದಲ್ದೆ ಫ್ಯಾಟಿ ಲಿವರ್ ಅಂತ. ನಮ್ದು ಊಟದ ಹ್ಯಾಬಿಟ್ಸ್ ಹೆಂಗಾಗಿದೆ ಅಂದ್ರೆ ಪಿಜ್ಜಾ ಬರ್ಗರ್ ರೋಡ್ ಸೈಡ್ ಎಲ್ಲ ತಿಂದು ಫ್ಯಾಟಿ ಲಿವರ್ ಅಂತ ಆಗ್ತದೆ. ಹಾ ಸರ್. ಸೊ ಅದನ್ನು ಕೂಡ ಮುಂದೆ ನಾವ್ ಹೆಂಗ್ ಡ್ರಿಂಕ್ಸ್ ಕುಡಿದು ಲಿವರ್ ಕೆಟ್ಟಿಸ್ಕೊಳ್ತೀವಿ ಆ ರೀತಿ ಕೆಡ್ಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಮುಂಚೆನೆ ಅರ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆ ರೀತಿ ಆಗೋದಿಲ್ಲ. ಸೊ ಆರಾಮಾಗಿ ಅರ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ಬೇಕಾಗೋದಿಲ್ಲ. ಅದು ಆಯ್ತು. ಪ್ಯಾನ್ಕ್ರಿಯಸ್ ಪ್ರಾಬ್ಲಮ್. ಅದು ಪ್ಯಾನ್ಕ್ರಿಯಸ್ ಅಂದ್ರೆ ಇಲ್ಲೊಂದು ಆರ್ಗನ್ ಇರುತ್ತೆ ಪ್ಯಾನ್ಕ್ರಿಯಸ್ ಅಂತ. ಇದು ನಮ್ದು ಹೊಟ್ಟೆ ಪಾರ್ಟ್ ಇದು ಎಲ್ಲ. ಎಂಡೋಸ್ಕೋಪಿ ಅಂದ್ರೆ ಏನ್ ಮಾಡ್ತೀವಿ ಗ್ಯಾಸ್ ಇರೋ ಪೇಷಂಟ್ಸಿಗೆ ಅಂದ್ರೆ ಕ್ಯಾಮ್ರಾ ಹಾಕಿ ನೋಡ್ತೀವಿ ಹೊಟ್ಟೆಲಿ. ಸೊ ಅದು ನೋಡೋದು. ಕೊಲೊನೋಸ್ಕೋಪಿ ಅಂದ್ರೆ ಈಗ ಎಂಡೋಸ್ಕೋಪಿ ಯಾರ್ಯಾರಿಗೆ ಮಾಡ್ತೀವಿ ಗ್ಯಾಸ್ ಪ್ರಾಬ್ಲಮ್ ಯಾರಿಗದ, ಉಲ್ಟಿ ರಿಕರೆಂಟ್ ಆಗಿ ಯಾರಿಗೆ ಆಗ್ಲತ್ತದೋ, ಬಾರ್ ಉಲ್ಟಿ ಯಾರಿಗೆ ಆಗ್ಲತ್ತದೋ, ಹೊಟ್ಟಿ ನಾವು ಮ್ಯಾಗ್ ಇದ್ದವ್ರಿಗೆ ಯಾರಿಗೆ ಆಗ್ಲತ್ತದೋ. ಮೊನ್ನೆನೆ 40 years ಪೇಷಂಟ್ ಕಂಟಿನ್ಯೂಸ್ 20 ವರ್ಷದಿಂದ ಸ್ಮೋಕಿಂಗ್ ಮಾಡಿದ್ರೆ ಹೊಟ್ಟೆನೋ ಅಲ್ಟ್ರಾಸೌಂಡ್ ನಾರ್ಮಲ್, CT ಸ್ಕ್ಯಾನ್ ನಾರ್ಮಲ್, ಎಲ್ಲ ನಾರ್ಮಲ್. ಎಂಡೋಸ್ಕೋಪಿ ಮಾಡಿ ನೋಡಿದ್ರೆ ಇಲ್ಲ ಹುಣ್ಣಿತ್ತು ಒಳಗಡೆ ಹುಣ್ಣಿತ್ತು. ಅದೇ ಟೆಸ್ಟ್ ಮಾಡಿ ನೋಡಿದ್ವಿ. ಈಗ ಜಸ್ಟ್ ಒಂದು 15 days ಅದು ಇನ್ಫೆಕ್ಷನ್ ಅಂತ ಗೊತ್ತಾಯ್ತು. ಆ ಇನ್ಫೆಕ್ಷನ್ ಟ್ರೀಟ್ ಮಾಡಿದ್ರೆ ಪೇಷಂಟ್ ಕಂಪ್ಲೀಟ್ಲಿ ಫೈನ್. 2 weeks. ತುಂಬಾ ಖುಷಿ ಆಯ್ತು. ಮತ್ತೆ ಸಂಡಸ್ದಲ್ಲಿ ಏನಾದ್ರು ಬ್ಲೀಡಿಂಗ್ ಏನಾದ್ರು ಆಗ್ತಾ ಇದ್ರೆ, ಸಂಡಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂದ್ರೆ ನಾವು ಕ್ಯಾಮ್ರಾ ಹಾಕಿ ನೋಡ್ತೀವಿ. ಕೊಲೊನೋಸ್ಕೋಪಿ ಅಂದ್ರೆ ಇಲ್ಲಿ ಕೆಳಗಡೆಯಿಂದ ಹಿಂಗ್ ಸಣ್ಣ ಕರಳು, ದೊಡ್ಡ ಕರಳು, ಅದಾದ್ಮೇಲೆ ಸಣ್ಣ ಕರಳು ಪಾರ್ಟ್ ನೋಡ್ತೀವಿ. ಇಲ್ಲಿ ಹೊಟ್ಟೆ ಟಿವಿ ಆ ರೀತಿ ಏನಾದ್ರು ಆದ್ರೂ ಕೂಡ ಅದರಲ್ಲಿ ನೋಡ್ಬೋದು. ಅದ್ರದ್ದು ಏನಾದ್ರು ಬಯಾಪ್ಸಿ ಬೇಕಾಗಿದ್ರೆ ನೀವು ಹೇಳೋ ಪ್ರಕಾರ ಮನುಷ್ಯನ ಬಾಡಿ ಒಳಗಡೆ ಏನಾದ್ರೂ ತೊಂದರೆ ಇದ್ರೆ ಅದು ಯಾವುದೇ ರೀತಿಯ ಒಂದು ತೊಂದರೆ ಇದ್ರೂ ಕೂಡ ಅದನ್ನ ನೀವು ಗುಣಪಡಿಸ್ತೀರಿ ಅಂತಕ್ಕಂಥದ್ದು ನಮ್ಮ ಹಳ್ಳಿ ಜನರಿಗೆ ತಿಳಿಯೋ ಹಾಗೆ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್. ಹಾ ಸರ್. ಇದು ನಮ್ದು ಲಿವರ್, ಪ್ಯಾನ್ಕ್ರಿಯಸ್. ಇಲ್ಲಿ ಏನಾದ್ರು ಈಗ ಇದನ್ನು ಸೇಮ್ ಡ್ರಿಂಕ್ಸ್ ಆಗ್ಲಿ ಬೇರೆ ರೀಸನ್ ಇಂದಾಗ್ಲಿ ಪ್ಯಾನ್ಕ್ರಿಯಸ್ ಎಲ್ಲ ಸೂಜನ್ ಬಂದ್ರೆ ಅದನ್ನು ನಾವು ನೋಡ್ತೀವಿ. ಅದು ಅಲ್ಲದೆ ಇದು ಎಂಡೋಸ್ಕೋಪಿ ನಾನು ಹೇಳಿದ ಪ್ರಕಾರ. ಹಾ ಸರ್. ಇದೆ ಹೆಂಗಂದ್ರೆ ಹೊಟ್ಟೆಯಲ್ಲಿ ಬಂದು ಹಿಂಗ್ ನೋಡ್ತಾರೆ. ಹಾ ಸರ್. ಹಿಂಗೆಲ್ಲ ಹಿಂಗ್ ಹೊಟ್ಟೆಯಲ್ಲಿ ಬಂದ್ಬಿಟ್ಟು ನೋಡೋದಕ್ಕೆ ಎಂಡೋಸ್ಕೋಪಿ ಅಂತೀವಿ. ಕೆಳಗಡೆಯಿಂದ ನೋಡೋದು ಕೊಲೊನೋಸ್ಕೋಪಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಾನು ರಾಘವೇಂದ್ರ ಅಂತ. ಈ ಒಂದು ಆಸ್ಪತ್ರೆಯ ಬಗ್ಗೆ ನಮ್ಮ ಜನರಿಗೆ ತಿಳಿಸೋಗೋಸ್ಕರ ಬಂದಿದೆ. ನೀವು ಇಲ್ಲಿ ಏನ್ ಕೆಲಸ ಮಾಡ್ತೀರಿ? ಆಯಾಮ ಕೆಲಸ ಮಾಡ್ತೀರಿ. ನಿಮ್ ಜೊತೆ ಇಲ್ಲಿ ನಮ್ಮ ಡಾಕ್ಟರ್ ಇದ್ದಾರಲ್ಲ, ಡಾಕ್ಟರ್ ಲಾವಣ್ಯ ಮೇಡಮ್ ಅವರಾಗ್ಲಿ ಮತ್ತು ನಮ್ಮ ಡಾಕ್ಟರ್ ಮಹೇಶ್ ಸರ್ ಅವರಲ್ಲಿ ಹೆಂಗಿದ್ದಾರೆ ಡಾಕ್ಟರ್? ಭಾಳ ಚಂದ ಭಾಳ ಒಳ್ಳೇದು. ಚಂದ ನೋಡ್ತಾರ, ಪೇಷಂಟಿಗೆ ಚಂದ ನೋಡ್ತಾರ, ಬಂದಿನವ್ರಿಗೆ ಚಂದ ನೋಡ್ಕೊತಾರ. ಆಯಾಮಗಳು ನಮ್ಮ ಗಾಯಗಳಿಗೆಲ್ಲ ಚಂದ ನೋಡ್ಕೊತಾರ. ಕೆಲಸ ಮಾಡೋದು ಅಂತ ಹೇಳಿ ನಿಮ್ಗೆಲ್ಲ ಇಲ್ಲ ಹಾಗೇನಿಲ್ರಿ, ತೋಲ್ ಭಾರಿ ನೋಡ್ಕೊತಾರ. ಇಲ್ಲ ಏನಿಲ್ಲ. ಸಂಬಳ ಹಾ ಎಲ್ಲ ಸರಿ. ಹಾ ಎಲ್ಲ ಸರಿಯಾಗಿ ನಿಮಗೆಲ್ಲ ಹೆಂಗ ಅನಿಸ್ತಿಲ್ಲ? ಪೇಷಂಟ್ಗಳು ಹಳ್ಳಿ ಒಳ್ಳೆ ಬಂದಿರ್ತಾರ, ಅವ್ರಿಗೆ ಏನೂ ಗೊತ್ತಿರಲ್ಲ ಅಂತವ್ರಿಗೆಲ್ಲ ನೀವು ಚೆನ್ನಾಗಿ ನೋಡ್ತಿರ್ಬೇಕಮ್ಮ. ಯಾಕಂದ್ರೆ ಚೆನ್ನಾಗಿ ಏನ್ ಹೇಳ್ತಾ ಇರ್ತಾರೆ ಅಂದ್ರೆ ಈ ಆಸ್ಪತ್ರೆ ಡಾಕ್ಟರ್ಗಳು ನಮ್ಗೆ ದೇವ್ರ ಇದ್ದಂಗಾರ. ಲಾವಣ್ಯ ಮೇಡಮ್ ಅವರು ತುಂಬಾ ಒಳ್ಳೆಯವ್ರ. ಅವ್ರು ನಮ್ಗೊಂದು ದೇವ್ರ ಇದ್ದಂಗಾರ ಅಂತ ಹೇಳ್ತಾರ. ಆ ದೇವಸ್ಥಾನ ಕೆಟ್ಟು ಹೋಗ್ಬಾರ್ದು, ಅದು ಖರಾಬ್ ಆಗ್ಬಾರ್ದು ಅಂದ್ರೆ ನೀವೆಲ್ಲ ಆ ಡಾಕ್ಟರ್ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿದಾಗ ಮಾತ್ರ ಈ ಆಸ್ಪತ್ರೆ ಒಂದು ಹೆಸರಾಗ್ತದೆ ಅಲ್ಲ. ನಿಮ್ಗೆಲ್ಲ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ನಮ್ಮ ಡಾಕ್ಟರ್ಗಳಿಗಿಂತ ನೀವು ಮೇನ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ನಿಂತು ಆಪರೇಷನ್ ಮಾಡಿದಾಗ ಯಾವುದೇ ರೀತಿಯ ಒಂದು ವಿಚಾರ ಮಾಡದೇನೆ, ಒಂದು ಯಾವುದೇ ಹೊಲಸು ಅಲ್ಲದೇನೆ ನೀವು ಎಲ್ಲ ತಿಳಿತೀರಿ. ಅದಕ್ಕಾಗಿ ನನ್ನ ಪರವಾಗಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಇಲ್ಲಿ ಯಾಕೆ ಬಂದಿರಿ ನೀವು? ಸರ್ ಡೆಲಿವರಿ ಸರ್ ನಮ್ಮ ವೈಫ್ ಇಲ್ಲಿ ಆಗ್ಯದ ಈಗ? ಯಾವ ಊರಿಗೆ ಬಂದಿರಿ? ಕಾಡೋಲ್ ಗ್ರಾಮ. ಮತ್ತು ಬೀದರ್ದಾಗೆಲ್ಲ ಇನ್ನ ಬೇರೆ ಬೇರೆ ದವಾಖಾನೆಗಳು ಇದ್ದು ಭಾರಿ ಭಾರಿ ಅಲ್ಲಿ ಹೋಗೋದು ಸರ್? ಇಲ್ಲೇ ಸನಿಪಿ ಅದ ಸರ್, ಮತ್ತೆ ದುಡ್ಡು ಕಮ್ಮಿ ತಗೋತಾರ. ಚಂದ ಸರ್ ಇಲ್ಲಿ ಚಂದ ನೋಡ್ತಾರ. ಯಾರು ಹೇಳ ನಿಮ್ಗೆ? ಯಾರ ಇಲ್ಲಿ ಬಂದು ಹುಡುಗರು ಹೇಳ್ಯಾರ? ಹಾ ಸರ್, ನಿಮಗೆ ಪರಿಚಯ ಮೇಲೆ ಬಂದಿದೆ ಸರ್. ಪರಿಚಯ ಮೇಲೆ ಬಂದ್ರೆ ಮತ್ತೆ ಇಲ್ಲಿಂದ ಡಾಕ್ಟರ್ಸ್ ಆಗಲಿ ಅಥವಾ ಸಿಬ್ಬಂದಿಗಳಾಗಲಿ ನಿಮ್ಮ ಜೊತೆ ಹೆಂಗ್ ನಡ್ಕೊಳ್ತಾರೆ? ಸರ್ ಎಲ್ಲರೂ ಒಳ್ಳೆ ಸರ್, ಚಂದ ನೋಡ್ಕೊಳ್ತಾರೆ ಸರ್, ದೇವ್ರ ಹಂಗಾರ ಸರ್. ಈಗ ನಮ್ದು ಡಾಕ್ಟರ್ ಲಾವಣ್ಯ ಮೇಡಮ್ ಅವರಾಗಲಿ ಅಥವಾ ನಮ್ಮ ಡಾಕ್ಟರ್ ಮಹೇಶ್ ಸರ್ ಅವರಾಗಲಿ ನಿಮಗೆ ಹೆಂಗ್ ಅನಿಸ್ತಾರೆ ಅವರು? ಸರ್ ಒಳ್ಳೆಯವ್ರ ಸರ್, ಚಂದ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ನಮಸ್ಕಾರ ಮೇಡಮ್, ನಾನು ರಾಘವೇಂದ್ರ ಅಂತ. ನಾನು ನಿಮ್ಮ ಆಸ್ಪತ್ರೆಯ ಬಗ್ಗೆ ಜನರಿಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ನಮ್ಮ ಒಂದು ಮಿಸಸ್ ಅವ್ರ ಡೆಲಿವರಿ ಕೂಡ ನಿಮ್ಮ ಹಾಸ್ಪಿಟಲ್ನಲ್ಲೇ ಆಗಿದೆ. ಹಾಗೆ ಜನರು ನಿಮಗೆ ಗೊತ್ತಿಲ್ಲದೇ ನಿಮ್ಮ ಸೆಕೆಂಡ್ ಫ್ಲೋರಲ್ಲಿ ಪೇಷಂಟ್ ಹತ್ರ ಹೋಗಿ ಮಾತಾಡಿದ್ದೀನಿ.
ಜನರು ನಿಮಗೆ ಒಂದು ದೇವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಆಸ್ಪತ್ರೆ ನಾನು ಪಬ್ಲಿಕ್ಕಿಗೆ ತೋರಿಸ್ಬೇಕಂತ ಹೇಳಿ ಮೇಡಮ್ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಲಾವಣ್ಯ ಮೇಡಮ್ ಅವ್ರು ಹೆಂಗಾರ ಅಂತೇಳಿ ನಾವು ಕೇಳಿದಾಗ ತುಂಬ ಒಳ್ಳೆಯದಾರ ಅಂತ ಹೇಳಿ ನಿಮ್ಗೊಂದು ದೇವರ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತಾರೆ? ದೇವ್ರ ಸ್ಥಾನ ಕೊಡೋಕ್ಕೆ ನಾವೇನು ದೇವ್ರಲ್ಲ ರೀ. ನಾವು ಮನುಷ್ಯ, ನಮ್ದು ಕರ್ತವ್ಯ ಇದೆ. ನಾವು ಇಷ್ಟು ಓದ್ ಬಂದಿದ್ದು ಮಾಡಿದ್ದು ಎಲ್ಲ ಜನರ ಸೇವೆ ಮಾಡಬೇಕು ಅಂತಂತ ಬಂದಿರೋದು. ಸೊ ಈ ಏರಿಯಾದಲ್ಲಿ ಆಸ್ಪತ್ರೆ ಓಪನ್ ಮಾಡಿದ್ದು ನಾವು ಇಲ್ಲಿಂದ ಆಜು ಬಾಜು ಜನಕ್ಕೆ, ಇಲ್ಲಿಂದ ಅಕ್ಕಪಕ್ಕ ಹಳ್ಳಿದವರಿಗೆ ಎಲ್ಲ ಬಡ ಜನರಿಗೆ ಮೇನ್ಲಿ ಹೆಲ್ಪ್ ಆಗಲಿ ಅಂತ ಓಪನ್ ಮಾಡಿರೋದು. ಸೊ ಮೇನ್ಲಿ ನಮ್ಮ ಕರ್ತವ್ಯ ಏನು, ಮೇನ್ಲಿ ಸೋಷಿಯಲ್ ಸರ್ವಿಸ್, ಜನಕ್ಕೆ ಹೆಲ್ಪ್ ಆಗಲಿ, ಬಡ ಜನರಿಗೆ ಹೆಲ್ಪ್ ಆಗಲಿ ಅಂತಂದು ಮಾಡ್ತಾ ಇರೋದು. ಸೊ ನಮ್ಮ ಕರ್ತವ್ಯ ಇದೆ ಅಂದ್ರೆ ನಮ್ದು ಮಾಡ್ತಾ ಇರೋದು ಅಷ್ಟೇ. ಅಂದ್ರೆ ನೀವು ಇಲ್ಲಿ ಬರುವಂತ ಅಕ್ಕಪಕ್ಕದ ಹಳ್ಳಿ ಜನರಾಗ್ಲಿ ಅಥವಾ ನಮ್ಮ ನಗರದ ಜನರಾಗ್ಲಿ ಅವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಅವರ ಒಂದು ಚಿಕಿತ್ಸೆ ಆಗಲಿ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಮೇನ್ಲಿ ಜನರಿಗೆ ಹೆಲ್ಪ್ ಆಗ್ಬೇಕು. ನಾವ್ ಇಷ್ಟು ಓದ್ ಬಂದಿರೋದು ಜನರಿಗೆ ಸಹಾಯ ಆಗ್ಬೇಕು, ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ನಮ್ ಸರ್ವಿಸ್ ಇಂದ ಜನರಿಗೆ ಹೆಲ್ಪ್ ಆಗ್ಬೇಕು ಅಂತಂತ ಮೇನ್ಲಿ ಉದ್ದೇಶದಿಂದ ಮಾಡ್ತಾ ಇರೋದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವು ಯಾವ ರೀತಿಯ ಚಿಕಿತ್ಸೆಗಳನ್ನು ಕೊಡ್ತೀರಿ? ನೀವು ಓದಿರೋದು ನಮ್ಮ ಜನರಿಗೆ ಗೊತ್ತಾಗಲ್ಲ, ಹಾಗಾಗಿ ನೀವು ಏನು ಯಾವ ತರ ಪೇಷಂಟ್ಗಳು ನೋಡ್ತೀರಿ ಮೇಡಮ್ ಇಲ್ಲಿ? ನಾನು ಬೇಸಿಕಲಿ ಐ ಆಮ್ ಎ ಗೈನಕಾಲಜಿಸ್ಟ್. ಗೈನಕಾಲಜಿಸ್ಟ್ ಅಂತಂದ್ರೆ ಹೆಣ್ಮಕ್ಳು ಡಾಕ್ಟರ್ ಮೇನಾಗಿ. ಸೊ ಅದರಲ್ಲಿ ನಮ್ಮ ಅಂಡರ್ ಬರೋದು ಚಿಕಿತ್ಸೆ ಅಂತಂದ್ರೆ ಮೇನ್ಲಿ ಹೆಣ್ಮಕ್ಳದ್ದು ಡೆಲಿವರಿ, ನಾರ್ಮಲ್ ಡೆಲಿವರಿ ಆಗಲಿ, ಆಪರೇಷನ್ ಆಗಲಿ, ಸಿಸೇರಿಯನ್ ಸೆಕ್ಷನ್ ಆಗಲಿ, ಅಥವಾ ಹೆಣ್ಮಕ್ಳ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇರಲಿ, ಹೈ ರಿಸ್ಕ್ ಡೆಲಿವರಿ ಅಂತಾರಲ್ಲ, ಹೈ ರಿಸ್ಕ್ ಡೆಲಿವರಿ, ಎಲ್ಲ ಡೆಲಿವರೀಸ್, ಹೆಣ್ಮಕ್ಳು ರಿಲೇಟೆಡ್ ಮುಟ್ಟಿನ ತೊಂದರೆ ಏನೇ ಇರಲಿ, ಹೊಟ್ಟೆ ಗಡ್ಡಿ ಇರಲಿ, ಗರ್ಭಕೋಶ ಗಡ್ಡಿ ಇರಲಿ, ಗರ್ಭಕೋಶ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇರಲಿ, ಮಕ್ಕಳಾಗ್ಲಾರ್ದಂತವ್ರಿಗೆ ಮಕ್ಕಳ ಈಗ ಜನ ಏನಂತಾರೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹೈದರಾಬಾದ್ ಅಂತಾರ, ಇನ್ನು ಅಂತ ಪೇಷಂಟ್ಗಳು ಕೂಡ ನಿಮ್ ಕಡೆ ಹೌದು ಕಳಿಸ್ಬೋದ್ರಿ. ನಮ್ಮ ಹತ್ರ ಮೇಲೆ ICU ಇದೆ, ಆಪರೇಷನ್ ಥಿಯೇಟರ್ ಇದೆ, ಡೆಲಿವರಿ ರೂಮ್ ಇದೆ, 24/7 ಸರ್ವಿಸ್ ಅವೈಲೇಬಲ್ ಇದೆ. ಸೊ ಅಂತವೇನೇ ಇದ್ರು ಕಳಿಸ್ತಾ ಇರ್ಬೇಕು. ನಿಮ್ಮನ್ನು ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಮೇಡಮ್. ಹಾಗೆ ನಾವು ಒಂದು ಕೃತಜ್ಞತೆ ಕೂಡ ಸಲ್ಲಿಸಬೇಕು ನಮ್ಮ ಮಿಸಸ್ ಅವರಿಗೂ ಕೂಡ. ನೀವು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ನೋಡಿ ಒಂದು ತುಂಬಾ ರಿಯಾಯಿತಿಯಲ್ಲಿ ಅಂದ್ರೆ ಒಂದು ತುಂಬಾ ಕಡಿಮೆ ದರದಲ್ಲಿ ನಮಗೆಲ್ಲ ಒಂದು ಸಿಜರಿನ್ ಮಾಡ್ಕೊಟ್ರಿ. ಅದಕ್ಕೂ ಧನ್ಯವಾದ ಮೇಡಮ್. ಮತ್ತು ನಿಮ್ಗೆ ಭೇಟಿಯಾಗಿದ್ದು ಕೂಡ ತುಂಬಾ ಧನ್ಯವಾದಗಳು. ಧನ್ಯವಾದ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ರಾಘವೇಂದ್ರ ಅಂತ. ಈಗ ನಾನೇನಪ್ಪ ಅಂತಂದ್ರೆ ಈ ಒಂದು ಶ್ರೀ ಜನನಿ ಆಸ್ಪತ್ರೆಯ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಬರುವ ಪೇಷಂಟ್ಗಳಿಗೆ ಹೆಂಗಿರ್ತಾರ ಮತ್ತೆ ಇಲ್ಲಿನ ಸಿಬ್ಬಂದಿಗಳು ಹೆಂಗ್ ನೋಡ್ಕೋತಾರ ಅಂತ ಹೇಳಿ ಕೇಳ ಕಡೆದು. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಉದಯ್ ಕುಮಾರ್ ರಾಂಬಾನ್ ಅಂತೇಳಿ, ಬಸವಕಲ್ಯಾಣ ತಾಲೂಕಾ. ಹೌದು ಸರ್. ನಮ್ದು ಊರು ಹಿರನಾಗ ಅಂತ ಹೇಳೋದು. ಇಲ್ಲಿ ಯಾಕೆ ಬಂದಿರಿ? ಇಲ್ಲಿ ನಮ್ದು ಮನೆಯವ್ರಿಗೆ ನಮ್ಮ ಹೆಂಡತಿಗೆ ಏನಾದ್ರು ಆರಾಮಿದ್ದಿಲ್ಲ, ಗರ್ಭಕೋಶದ ಪ್ರಾಬ್ಲಮ್ ಇತ್ತು. ಹೀಗಾಗಿ ಏನಂದ್ರೆ ಇಲ್ಲಿ ಮೇಡಮ್ ಅವ್ರು ಸರಿ ಆಗೋದು ಬಂದಿದ್ದೆವು. ಬೀದರ್ದಾಗ ಸಾಕಷ್ಟು ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಇದಕ್ಕಿಂತ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಡಾಕ್ಟರ್ ಸರ್, ಅಲ್ಲಿ ಯಾಕೆ ಹೋಗಿಲ್ಲ ಸರ್? ಎಲ್ಲ ಕಡೆ ಓಡಾಡಿದೇವ್ರಿ. ಬೀದರ್ದಾಗ ಎಷ್ಟು ಸುಮಾರು 4-5 ದವಾಖಾನೆ ಹೋಗಿದ್ದೆವು. ಗುಲ್ಬರ್ಗ ಹೋದೆವು, ಮತ್ತ ಉಮ್ಮರಗಾರ ತೋರ್ಸಿನಿ, ಲಾತೂರ್ಕ್ ಹೋಗಿನಿ, ಎಲ್ಲ ಕಡೆ ಓಡಾಡೋದನ್ನ 5-6 ವರ್ಷ ಓಡಾಡ ಲಾಸ್ಟ್ ಇಲ್ಲಿ ಏನಂದ ಮೇಡಮ್ ಅವ್ರ ಬಗ್ಗೆ ಪರಿಚಯ ಆತತ್ತು. ಇವ್ರುಗಳು ಬಂದೆವು, ಈಗ ಆರಾಮಾಗ್ಯದ. ಇಲ್ಲಿ ಎಷ್ಟು ದಿನ ಆಯ್ತು ಬಂದ್ರೆ ಹೊಟ್ಟೆ ಸರ್? ಈಗ 1 ವರ್ಷ ಐತ್ರಿ. ಈಗ ಕಡಿಮೆ ಆಗಿದೆ ಟೋಟಲ್ ಎಲ್ಲ ಕಡಿಮೆ ಆಗಿದೆ. ಪೇಷಂಟ್ ಎಲ್ಲ ಪೂರ ಈಗ ಅವರ ಒಂದು ಅವರು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇವ್ರ ಮಿಸಸ್ ಅವರ ಒಂದು ವಿಡಿಯೋ ಬಂದು ಬರ್ಲಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ, ಅದಕ್ಕೆ ಅವ್ರ ಮನೆಯವ್ರ ಜೊತೆ ನಾವು ಮಾತಾಡ್ತಿದ್ವಿ. ಸುಮಾರು 6 ವರ್ಷಗಳಿಂದ ಒಂದು ಗರ್ಭಕೋಶದ ತೊಂದರೆಯಿಂದ ಅವ್ರು ಬಳಲ್ತಾ ಇದ್ರು. ಅಂಥದ್ರಲ್ಲಿ ಯಾರು ಕೂಡ ಒಂದು ಮಾಡದೇ ಇರುವಂಥ ಕೆಲಸ ಇವತ್ತು ಯಾರೋ ಹೇಳಿರುವ ಒಂದು ನಮ್ಮ ಡಾಕ್ಟರ್ ಲಾವಣ್ಯ ಮೇಡಮ್ ಅವರ ಬಗ್ಗೆ ಇವರು ಸರ್ ಅವ್ರು ತಿಳ್ಕೊಂಡು ಈ ಒಂದು ಆಸ್ಪತ್ರೆಗೆ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿದ್ದಕ್ಕೆ ಅವರು ಒಂದು ಒಳ್ಳೇದು ಕೂಡ ಆಗಿದೆ, ಅವರು ಒಂದು ಗುಣಮುಖರಾಗಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಸರ್ ಅವ್ರು ಹೇಳಿದ್ದಾರೆ. ಈಗ ನೀವು 6 ವರ್ಷದಿಂದ ಎಲ್ಲೂ ಕಡಿಮೆ ಆಗಿಲ್ಲ ಅಂದ್ರೆ ಬಹಳಷ್ಟು ದುಡ್ಡು ಹಾಕಿ ಮತ್ತೆ ಹಾಗಂತೇಳಿ ಇಲ್ಲೂ ಕೂಡ ಬಹಳ ಚೀಫ್ ಅಂಡ್ ಬೆಸ್ಟ್ ಬಡವರು ಡಾಕ್ಟರ್ ಅಂತ ಹೇಳಿ ಬಡವರ ಡಾಕ್ಟರ್ ಅಂತ ಹೇಳ್ತೀರಾ ಸರ್? ನಾವು ಇದ್ರೊಳಗೆ ನಿಮ್ಗೆ ಏನಾರ ಒತ್ತಾಯ ಮಾಡ್ತಾ ಇದ್ದೇವೆ? ಇಲ್ಲಲ್ಲ ಸರ್. ನೀವು ನಿಮ್ಮ ಒಂದು ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ, ಹಾಗೆ ನಮ್ಮ ಡಾಕ್ಟರ್ಸ್ಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಬರುವಂತ ಈ ಒಂದು ಆಸ್ಪತ್ರೆಯ ಡಾಕ್ಟರ್ಸ್ ಆಗಿ ಸಿಬ್ಬಂದಿಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ನೀವು ಒಳ್ಳೆ ಅಭಿಪ್ರಾಯ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್.
ಚೆನ್ನಾಗಿ ನೋಡ್ಕೊರಿ. brother and sister. Make out the sandwich.